ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನಿರಾಕರಣೆ ಮಾಡಲಾಗಿದೆ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಆಗಿದ್ದೇನು ಹಾಗಾದ್ರೆ? ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಇದೆಂತ ಅಪಮಾನ? ಸಿಬ್ಬಂದಿ ಮಾಡಿದ ತಪ್ಪ? ಕೆಇಎ ಎಡವಟ್ಟಾಯಿತು. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಆಗಿದ್ದಾದ್ರೂ ಏನು ಅಂತ. ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಇದೆಂತ ಅಪಮಾನ? ಸಿಬ್ಬಂದಿ ಮಾಡಿದ ಎಡವಟ್ಟ ಅಥವಾ ಕೆಇಎ ಎಡವಟ್ಟ ಇದು? ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಾರೆ ಸಿಬ್ಬಂದಿ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡೆಗೆ ಬ್ರಾಹ್ಮಣರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲೂ ಜೋರಾಗ್ತಾ ಇದೆ ಜನಿವಾರದ ಜಟಾಪಟಿ. ಸಿಇಟಿ ಪರೀಕ್ಷೆಗೆ ಬಂದಂತ ಅಭ್ಯರ್ಥಿಗಳ ಜನಿವಾರವನ್ನ ತೆಗೆಸಿದ್ದಾರೆ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಈ ರೀತಿ ಅಪಮಾನ ಮಾಡಿದ್ದಕ್ಕಾಗಿ ಬ್ರಾಹ್ಮಣರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಇದೆಂತ ಅಪಮಾನ ಅಂತ ಬ್ರಾಹ್ಮಣರು ಸಿಟ್ಟಿಗೆದ್ದಿದ್ದಾರೆ. ಜನಿವಾರ ತೆಗೆಸಿ ಪರೀಕ್ಷೆಗೆ ಹೋಗಿ ಅಂತೇಳಿ ಅಲ್ಲಿ ಸಿಬ್ಬಂದಿ ಏನಿದ್ದಾರೆ ಹೇಳಿರೋದು, ವಾರ್ನ್ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಮುದಾಯದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ಯಾವ ರೀತಿಯಾಗಿ ಅಪಮಾನ, ಇದ್ಯಾವ ರೀತಿ ನಿಮ್ದು ರೂಲ್ಸು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಬ್ಬಂದಿ ಮಾಡಿದ ತಪ್ಪ ಇದು? ಕೆಇ ಮಾಡಿದಂತ ಎಡವಟ್ಟ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಪರೀಕ್ಷೆಗೆ ಬಂದಂತ ವಿದ್ಯಾರ್ಥಿಗಳು ಮತ್ತು ಅವ್ರ ಜೊತೆಗೆ ಪೋಷಕರು ಕೂಡ ಬಂದು ಈ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಪರೀಕ್ಷೆಗೆ ಬಂದಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಅಪಮಾನ ಮಾಡೋದು ಸರಿನಾ? ಬ್ರಾಹ್ಮಣ ಸಮುದಾಯಕ್ಕೆ ಮಾಡ್ತಾ ಇರುವಂತ ಅಪಮಾನ ಇದು ಅಂತೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಸಿಇಟಿ ಪರೀಕ್ಷೆಗೆ ಬಂದಂತ ವಿದ್ಯಾರ್ಥಿಗಳ ಫುಲ್ ಸ್ಲೀವ್ ಹಾಕಿದ್ರು ಅಂದ್ರೆ ಸ್ಲೀವ್ ಕಟ್ ಮಾಡಿಸ್ತಾರೆ, ಅದು ನಿಮಗೆ ಗೊತ್ತಿದೆ. ಜೊತೆಗೆ ಏನಾದರೂ ಕಾಪಿ ಚೀಟಿಗಳನ್ನ ಇಟ್ಕೊಂಡಿದ್ದಾರಾ ಅಂತ ಚೆಕಿಂಗ್ ಮಾಡ್ತಾರೆ. ಅದಾದ ನಂತರನೇ ಒಳಗಡೆ ಬಿಡ್ತಾರೆ. ಆದ್ರೆ ಇಲ್ಲಿ ಜನಿವಾರ ಹಾಕೊಂಡು ಬಂದಿದ್ದು ಕೂಡ ತಪ್ಪು ಅಂತೇಳಿ ಜನಿವಾರ ತೆಗೆಸಿ ಪರೀಕ್ಷೆಗೆ ಹೋಗಿ ಅಂತ ಅಲ್ಲಿ ಬಂದಂತ ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿರುದ್ಧ ಬ್ರಾಹ್ಮಣ ಸಮುದಾಯದ ಪೇರೆಂಟ್ಸ್ ಏನಿದ್ದಾರೆ, ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಬಂದಂತ ಅಭ್ಯರ್ಥಿಗಳ ಪೋಷಕರೇನಿದ್ದಾರೆ, ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನೀವು ನಮಗೆ ಮಾಡ್ತಾ ಇರುವಂತ ಅಪಮಾನ ಇದು. ನಾವು ಧರಿಸುವಂತ ಜನಿವಾರವನ್ನೇ ತೆಗೆದು ಪಕ್ಕಕ್ಕಿಟ್ಟು ಎಕ್ಸಾಮ್ ಬರೆಯೋದಕ್ಕೆ ಹೋಗಿ ಅಂದ್ರೆ ಏನು? ಇದರಲ್ಲೇನಾದ್ರೂ ಕಾಪಿ ಚೀಟಿ ಇರುತ್ತಾ? ಯಾತಕ್ಕಾಗಿ ಈ ರೀತಿಯಾಗಿ ಅಪಮಾನ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಬ್ಬಂದಿ ಮಾಡಿದ ತಪ್ಪ, ಕೆಇಎ ಅವರು ಮಾಡಿದಂತ ಎಡವಟ್ಟ, ಅದು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಶಿವಮೊಗ್ಗ ಹಾಗೂ ಬೀದರ್ ಎರಡೂ ಕಡೆ ಕೂಡ ಇಂಥದ್ದೇ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಶಿವಮೊಗ್ಗದಲ್ಲಿ ಪರೀಕ್ಷಾ ಕೇಂದ್ರದ ಬಳಿನೇ ಪೋಷಕರು ಬಂದು, ಬ್ರಾಹ್ಮಣ ಸಮುದಾಯದ ಜನರು ಬಂದು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಜನಿವಾರ ಧರಿಸ್ಕೊಂಡು ಬಂದಿದ್ದೇ ತಪ್ಪ? ಹಾಗಾದ್ರೆ ಜನಿವಾರದಲ್ಲಿ ಏನಿರುತ್ತೆ? ಕಾಪಿ ಚೀಟಿ ಏನಾದರೂ ಇರುತ್ತಾ? ನಿಮ್ಮ ರೂಲ್ಸ್ಗಳಲ್ಲಿ ಹಾಗೆ ಏನಾದರೂ ಇದೆಯಾ ಅಂತ ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಫುಲ್ ಸ್ಲೀವ್ ಹಾಕೊಂಡು ಬಂದಂಥ ಸಂದರ್ಭದಲ್ಲಿ ಕಟ್ ಮಾಡಿ ಕಳಿಸ್ತಾರೆ. ಅದನ್ನು ಕೂಡ ನಾವು ಈ ಹಿಂದೆ ಗಮನಿಸಿದ್ದೇವೆ, ಫುಲ್ ಸ್ಲೀವ್ ಹಾಕಬಾರ್ದು ಅನ್ನುವಂಥ ಕಾರಣಕ್ಕೆ. ಆದರೆ ಜನಿವಾರ ಹಾಕಿದ್ದಕ್ಕೆ ಯಾಕೆ ಈ ರೀತಿಯಾಗಿ ಆಕ್ಷೇಪ? ಜನಿವಾರ ತೆಗ್ದಿಟ್ಟು ಎಕ್ಸಾಮ್ಗೆ ಹೋಗಿ ಅಂತ ಹೇಳೋದು ಎಷ್ಟು ಸರಿ ಅಂತ ಪೇರೆಂಟ್ಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಮುದಾಯದ ಅನೇಕ ಜನರು ಬಂದು ಅಲ್ಲಿ ನೀವು ನಮಗೆ ಮಾಡ್ತಾ ಇರುವಂಥ ಅಪಮಾನ ಇದು, ಜನಿವಾರ ತೆಗ್ಸಿ ಅಂತ ನೀವು ಹೇಳೋ ಹಾಗಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು ಈ ಜನಿವಾರ ತೆಗೆಸಿದಂಥ ಒಂದು ಘಟನೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಹೋಗೋದಕ್ಕೆ ಬಿಟ್ಟಿಲ್ಲ, ನೀವು ಜನಿವಾರ ತೆಗೆದು ಪರೀಕ್ಷೆಗೆ ಹೋಗಿ ಅಂತ ಹೇಳಿರೋದು. ಹಾಗಾಗಿ ಸಾಕಷ್ಟು ವಿವಾದ ಹೊತ್ಕೊಂಡಿದೆ ಇಲ್ಲಿ. ಬ್ರಾಹ್ಮಣ ಸಮುದಾಯದ ಅನೇಕ ಜನರು ಬಂದು ಅಲ್ಲಿ ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನೀವ್ಯಾಕೆ ಈ ರೀತಿಯಾದಂಥ ರೂಲ್ಸ್ ಮಾಡಿದ್ದೀರಾ? ಫುಲ್ ಸ್ಲೀವ್ ಹಾಕಿದ್ರೆ ಕಟ್ ಮಾಡಿಸೋದು ಓಕೆ, ಅಥವಾ ಕಾಪಿ ಚೀಟಿಗಳನ್ನ ಇಟ್ಕೊಂಡು ಬಂದಿದ್ದಾರಾ, ಬುಕ್ ಇಟ್ಕೊಂಡು ಬಂದಿದ್ದಾರಾ, ಅದೆಲ್ಲ ಚೆಕಿಂಗ್ ಮಾಡೋದು ಓಕೆ. ಬಟ್ ಜನಿವಾರ ಅಂತ ಬಂದಾಗ ಅದನ್ನೂ ನೀವು ತೆಗೆಸ್ತೀರಾ ಅಂದರೆ ಎಷ್ಟು ಸರಿ ಅಂತ ಬ್ರಾಹ್ಮಣ ಸಮುದಾಯದ ಕೆಲ ಜನರು ಬಂದು, ಅಲ್ಲಿ ಸ್ಥಳೀಯರು ಇರ್ಬೋದು ಅಥವಾ ಎಕ್ಸಾಮ್ ಬರೆಯೋದಕ್ಕೆ ಬಂದಂಥ ಅಭ್ಯರ್ಥಿಗಳ ಪೋಷಕರಿರ್ಬೋದು, ಅವ್ರ ಕಡೆಯವರು ಇರ್ಬೋದು, ಅವರೆಲ್ಲರೂ ಬಂದು ದೊಡ್ಡ ಗಲಾಟೆನೇ ಮಾಡ್ತಾ ಇದ್ದಾರೆ. ದೊಡ್ಡದೊಂದು ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿರೋದು ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಬ್ಬಂದಿ ನಡ್ಕೊಂಡಿರುವಂಥ ನಡೆ. ಇದನ್ನ ವಿರೋಧಿಸಿ ಅಲ್ಲಿನ ಪೋಷಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಜನಿವಾರ ಹಾಕಿಕೊಂಡು ಬಂದಂಥ ಪರೀಕ್ಷಾರ್ಥಿಗಳ ಜನಿವಾರವನ್ನ
ತೆಗೆಸಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜನಿವಾರ ಹಾಕೊಳ್ಳೋದು ಬ್ರಾಹ್ಮಣ ಸಮುದಾಯದ ಒಂದು ಪದ್ಧತಿ. ಅವರು ಯಾವಾಗಲೂ ಜನಿವಾರ ಹಾಕ್ಕೊಂಡೇ ಇರ್ತಾರೆ. ಬಟ್ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ರಿಮೂವ್ ಮಾಡಿ ಇಟ್ಟು ಹೋಗಬೇಕು, ಹೊರಗಿಟ್ಟು ಹೋಗಬೇಕು ಅಂದರೆ ಅದು ಅವರಿಗೊಂಥರ ಅಪಮಾನ ಆಗುತ್ತೆ. ಹಾಗಾಗಿ ಅವರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅಥವಾ ನೀವೇನಾದರೂ ಸೂಚನೆ ಕೊಟ್ಟಿದ್ರೆ ಅದರಲ್ಲಿ ಈ ಎಕ್ಸಾಮ್ ಪೇಪರಲ್ಲಿ ಅಥವಾ ಹಾಲ್ ಟಿಕೆಟಲ್ಲಿ ನೀವು ಮೆನ್ಷನ್ ಮಾಡಿದರೆ ಜನಿವಾರ ತೆಗೆದಿಟ್ಟು ಬರಬೇಕು ಅಂತ, ಮನೇಲೇ ತೆಗೆದಿಟ್ಟು ಬರ್ತಾ ಇದ್ರೇನು. ಬಟ್ ಇಲ್ಲಿ ಪರೀಕ್ಷಾ ಕೇಂದ್ರದ ಹೊರಗಡೆ ಅವರಿಗೆ ಅವಮಾನ ಆಗಿದೆ ಅಂತೇಳಿ ಅವರು ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಆಗಿರುವಂಥ ಎಡವಟ್ಟು ಇದು ದೊಡ್ಡದೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ನಡೆ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಜನಿವಾರ ಹಾಕ್ಕೊಂಡು ಬಂದರೆ ಜನಿವಾರ ಕಟ್ ಮಾಡೋದಿರ್ಬೋದು ಅಥವಾ ಜನಿವಾರವನ್ನು ರಿಮೂವ್ ಮಾಡಿಸೋದಿರ್ಬೋದು, ತೆಗೆದಿಟ್ಟು ಪರೀಕ್ಷಾ ಕೇಂದ್ರದ ಒಳಗೆ ಹೋಗಿ ಅನ್ನುವಂಥ ಸಿಬ್ಬಂದಿಯ ನಡೆ ಏನಿದೆ ಸಾಕಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸದ್ಯಕ್ಕೆ ನೀವು ಶಿವಮೊಗ್ಗ ಪರೀಕ್ಷಾ ಕೇಂದ್ರದ ಒಂದಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಬ್ರಾಹ್ಮಣ ಸಮುದಾಯದ ಪರೀಕ್ಷಾರ್ಥಿ ಈ ರೀತಿಯಾಗಿ ಜನಿವಾರ ಹಾಕ್ಕೊಂಡು ಬಂದಿದ್ದಕ್ಕೆ ಜನಿವಾರವನ್ನು ತೆಗೆದಿಟ್ಟು ಹೋಗಿ ನೀವು ಅಂತ ಹೇಳಿದ್ದಾರಂತೆ. ಇನ್ನು ಇಂಥದ್ದೇ ಘಟನೆ ನಿನ್ನೆ ಆದಿಚುಂಚನಗಿರಿ ಶಾಲೆಯಲ್ಲೂ ಕೂಡ ನಡೆದಿತ್ತು. ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಕೈ ಕಟ್ಕೊಂಡಿರುವಂಥ ಕಾಶಿದಾರ ತೆಗೆಸಿದ್ರು, ಜನಿವಾರ ತೆಗೆಸಿದ್ರು. ಅದರ ಬೆನ್ನಲ್ಲೇ ಬ್ರಾಹ್ಮಣ ಮಹಾಸಭಾದ ನೂತನ ಜಿಲ್ಲಾ ಪ್ರತಿನಿಧಿ ರಘುರಾಮ್ ಮತ್ತು ಮಾಜಿ ಪ್ರಸನ್ನಕುಮಾರ್ ಅವರು ಭೇಟಿ ಕೊಟ್ಟು ಆ ಒಂದು ವಾತಾವರಣವನ್ನು ತಿಳಿಯಾಗಿಸೋ ಪ್ರಯತ್ನವನ್ನು ಮಾಡಿದರು. ಪರೀಕ್ಷೆ ಬರೆಯೋದಕ್ಕೆ ಬಂದ ಅಭ್ಯರ್ಥಿಗಳ ಜನಿವಾರವನ್ನು ತೆಗೆಯುವಂತೆ ಅಲ್ಲಿನ ಸೆಕ್ಯೂರಿಟಿ ತಿಳಿಸಿದಾಗ ವಿದ್ಯಾರ್ಥಿಗಳು ಕೂಡ ಆಕ್ಷೇಪಿಸಿದ್ರು. ಆಮೇಲೆ ಏರು ಧ್ವನಿಯಲ್ಲಿ ಮಾತನಾಡಿದ ಪರಿಣಾಮ ಸೆಕ್ಯೂರಿಟಿ ತಣ್ಣಗಾಗಿದ್ರು. ಬಟ್ ಈಗ ಶಿವಮೊಗ್ಗದಲ್ಲೂ ಕೂಡ ಅಂಥದ್ದೇ ವಿವಾದ ಶುರುವಾಗಿದೆ. ವಿದ್ಯಾರ್ಥಿಗಳು ಜನಿವಾರ ತೆಗೆಯೋದೇ ಇಲ್ಲ ಅಂತ ಹೇಳಿದ್ರು. ಆದಿಚುಂಚನಗಿರಿ ಪರೀಕ್ಷಾ ಕೇಂದ್ರದಲ್ಲಿ ಒಳಗೆ ಹೋದರೆ ಅದೇ ಜನಿವಾರ ತೆಗೆದೇನೆ ಒಳಗೆ ಹೋಗ್ಬಿಟ್ಟಿದ್ದ ವಿದ್ಯಾರ್ಥಿ. ಬಟ್ ಈಗ ಶಿವಮೊಗ್ಗದಲ್ಲಿ ಪರೀಕ್ಷಾ ಸೆಂಟರ್ನಲ್ಲಿ ಜನಿವಾರ ತೆಗೆದಿಟ್ಟು ಹೋಗಬೇಕು ಅಂತೇಳಿ ಅಲ್ಲಿನ ಸಿಬ್ಬಂದಿ ತಿಳಿಸಿರೋದು. ತೆಗಿಲಿಲ್ಲ ಅಂತ ಅಂದರೆ ಜನಿವಾರ ಕಟ್ ಮಾಡ್ತೀವಿ ಅಂತ ಆದಿಚುಂಚನಗಿರಿ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಹೇಳಿದ್ರು. ಈಗ ಹಾಗಾದರೆ ಜನಿವಾರ ಹಾಕ್ಕೊಂಡು ಹೋಗಬೇಕಾ ಬೇಡವಾ ಅನ್ನುವಂಥ ಒಂದು ಗೊಂದಲ ಶುರುವಾಗಿದೆ. ಜನಿವಾರ ಹಾಕ್ಕೊಂಡು ಹೋಗಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಅದು ಪೋಷಕರ ಪ್ರಶ್ನೆ. ಬ್ರಾಹ್ಮಣ ಪೋಷಕರೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಈಗ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ರೂಲ್ಸು ಅಪಮಾನ ಅಂತ.